ಕರೆ ಚಲೋ ಐತ್ರಿ, ಮಳೆ ಇದ್ರೂ ಎಲ್ಲ ಮಾಡ ಮುಸು ಡೈರೆಕ್ಟ್ ಮತ್ತೊಂದು ರೋಡ್ ರೋಡ್ ಹಾಕಿ ಕಾಕಾಡ್ತಾರೆ. ಅದು ಸ್ವಲ್ಪ ರಸ್ತಾನು ಇಲ್ಲಿ ರೋಡ್ ರೋಡ್ ಜಾಸ್ತಿ ಹೊರಗಡೆ ಎಲ್ಲೋ ಯಾರು ಮಾಡ್ತೀರಿ 60-90% ಮಹಾರಾಷ್ಟ್ರದಾಗ ಮಳಿ ನಮಗೆ ನೀರು ಹಾಯಿಸೋದು ತಪ್ಪಿಲ್ರಿ. ಕೇರಳದಲ್ಲಿ ಒಟ್ಟ ಮಳಿನೇ ಆಗಿಲ್ಲ ನೋಡ್ರಿ. ಹಂಗೆ ನೋಡ್ಬೇಕಂದ್ರೆ ಸ್ವಲ್ಪ ಹಸಿ ಅಷ್ಟೇ. ತಿಳ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಅವಾಗ ಸಾಧ್ಯ ಇಲ್ಲದಂದ್ರೆ ಗೊತ್ತಾಗಲ್ಲ. ನೀವು ಬಾಯಿಂದ ಎಷ್ಟೋ ಹೇಳ್ರಿ, ನೀವು ಬಾಯಿಂದ ಎಷ್ಟೋ ಹೇಳ್ರಿ, ಎಲ್ಲಿ ತನಕ ಅದ ಸೀಮಿತವಾದಾಗ ಅದಕ್ಕೊಂದು ಬಾರ್ಡರ್ ಐತಿ. ಬಾಯಿಂದ ಹೇಳ್ತಿದ್ದಾರೆ ಅಧ್ಯಯನ ಏನ್ ಮಾಡ್ತಿದ್ರೆ ಅದು ಒಳಗಡೆ ಅಧ್ಯಯನ ಚಿಂತನೆ ಹೋಗ್ಬಿಡ್ತದೆ. ಕೆಲವೊಂದು ಶಬ್ದಗಳನ್ನ ನಾವು ಸ್ವಾಧ್ಯಾಯ ಮಾಡಿದಾಗ ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಟ್ಟಿರ್ತೀವಿ ನಾವು. ಅದ್ರ ಸ್ವಾಧ್ಯಾಯ ಒಂದು ಇಂಥ ಪ್ರಕ್ರಿಯೆ ಇದ್ರದ ಆತ್ಮಸಾತ್ ಆಗ್ಬಿಟ್ಟಿರೋದು. ಆತ್ಮಸಾತ್ ಅಂದ್ರ ಆತ್ಮ ಜೊತೆಗೆ ಹೊಂದ್ಕೊಂಡ್ಬಿಡ್ತೀವಿ ಸ್ವಾಧ್ಯಾಯದ ಶಬ್ದಗಳು. ಅವಾಗ ನಿಮ್ಮಲ್ಲಿ ಪರಿವರ್ತನೆ ಆಗ್ತೈತಿ. ಅಲ್ಲಿ ತನಕ ಪರಿವರ್ತನೆ ಆಗೋದಿಲ್ಲ. ಇದಕ್ಕೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು. ಅಲ್ಲಿ ಹೋಗ್ರಿ ಪ್ರಕ್ರಿಯೆಗಳು ಅನೇಕ ಬಂದ್ಬಿಟ್ಟು ಅಲ್ಲಿ ಕ್ರಿಯೆಗಳು ಅನೇಕ ಬಂದ್ಬಲ್ಲಿ. ಬಲಿ ಅಂತಂದ್ರೆ ಅವರು ಪ್ರಾಣಿ ಹಿಂಸೆನೂ ಮಾಡ್ತಾರೆ, ಬಲಿ ಕೊಡ್ತಾರ. ಬಲಿ ಅಂತಂದ್ರೆ ಕಾಯಿಗಳನ್ನು ಹೋಳಿಡ್ತಾರ, ತೆಂಗಿನಕಾಯಿ ಒಡೆದಿಡ್ತಾರ, ಇದಕ್ಕೂ ಬಲಿ ಅಂತ ಹೇಳ್ತಾರೆ. ಆ ಪ್ರಕಾರ ಬಲಿಗೆ ಅನೇಕ ಅರ್ಥಗಳಿದಾವ. ಬಲಿಗೆ ಅನೇಕ ಅರ್ಥಗಳಿದಾವ. ಅದರ ದಾರಿ ಒಂದೇ ಇರೋದು ಆಹುತಿ ಅಂತ ಹೇಳ್ತಾರೆ. ನಾವು ಬೇಕಾದಾಗ ನಾವು ತಗೊಂಡದ್ರ ನಡ್ಕೊಂತ ಹೊಟ್ಟಿದ್ವಿ. ನಾವು ತೀರ್ದಾಳಕ್ ಹೋಗೋದೈತಿ, ಹಾಗೆ ಒಂದೈತಿ ಅನ್ರಿ, ಅನೇಕ ಹಾದಿಗಳು ಈ ಎಕಡೆಂದನೂ ಹೋಗೋ ಸುತ್ತ ಕೂತ್ಕೊಂಡು. ಆಹುತಿ ಅಂದ್ರೆ ಏನ್ರಿ? ಆಹುತಿ ಸ್ವಹ ಸ್ವಹ ಅಂತ ಮಾಡ್ತೀವಲ್ರಿ ನಾವು. ಅರ್ಘ್ಯ ಸ್ವಹ ಮಾಡುವಾಗ ಏನಂತೀರಿ ನೀವು? ಅನರ್ಘ್ಯ ಪದ ಪ್ರಾಪ್ತಾಯ ಅರ್ಘ್ಯಂ ನಿರ್ವಪಾಮಿತಿ ಸ್ವಹ. ಇದು ಆಹುತಿ. ನೀವು ಅರ್ಘ್ಯ ಬೆಳಗುವಾಗ ಸ್ವಸ್ತಿಕ್ ತೆಗಿತೀರಿ, ಒಂದ ಸ್ವಸ್ತಿಕ ಅಂಕನ ಮಾಡ್ತೀರಿ. ಈ ಸ್ವಸ್ತಿಕ ಅಂದ್ರೆ ಏನ್ ಹೇಳ್ರಿ? ಅದೊಂದು ಸೂಚನೆ ಕೊಟ್ಟಿವಿ ನಾವಲ್ಲಿ. ನಮಗ 9 ದೇವತೆಗಳು ಬೇಕು. ಯಾರವರು? ಅರಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವಸಾಧು, ಚಿರಧರ್ಮ, ಜಿನಾಗಮ, ಜಿನಚೈತ್ಯ, ಜಿನಚೈತ್ಯಾಲಯ. ಈ ನವದೇವತೆಗಳ ಮಾರ್ಗದರ್ಶನದಿಂದ, ಈ ನವದೇವತೆಗಳ ಮಾರ್ಗದರ್ಶನದಿಂದ ನಮಗೇನು ಪ್ರಕಟ ಆಗತ್ತೆ? ಮೋಕ್ಷ ಮಾರ್ಗ ಪ್ರಕಟ ಆಗತ್ತೆ. ಆ ಮೋಕ್ಷ ಮಾರ್ಗದ ಮೇಲೆ ನಾವು ಸಿದ್ಧಿಸಿಲಿ ಸ್ಥಾಪನೆ ಮಾಡ್ತೀವಿ. ಇದು ಸ್ವಸ್ತಿಕದ ಅಂಕನ ಐತಿ. ಇದು ಹೌದಲ್ರಿ? ಈ ಸ್ವಸ್ತಿಕದ ಅಂಕನ ಐತಿ. ಸ್ವಸ್ತಿಕ ಅಂದ್ರೆ ಏನ? ಆಹುತಿ ಕೊಡುವಂತ ಸ್ಥಾನ ಅಂತ ಹೇಳ್ತೇವೆ ನಾವು. ಸ್ವಸ್ತಿಕ ಅಂದ್ರೇನೆ ಆಹುತಿ ಕೊಡುವ ಸ್ಥಾನ. ನೀವು ಅರ್ಘ್ಯ ಎಲ್ಲಿ ಬೆಳಗ್ತೀರಿ? ಎಲ್ಲಿ ಹಾಕ್ತೀರಿ? ಅರ್ಘ್ಯ ಸ್ವಸ್ತಿಕದ ಮೇಲೆ ಹಾಕ್ತೀರಿ ಇಲ್ಲರಿ? ಇದೇ ಆಹುತಿ ಕೊಡುವ ಸ್ಥಾನ. ನಾವು ಅದಕ್ಕೇನ ಹೋಮ ಕುಂಡ ಎಲ್ಲ ಸ್ಥಾಪನೆ ಮಾಡ್ತೀವಲ್ಲ, ಒಂದು ಪ್ರಕಾರದಿಂದ ಹೋಮ ಕುಂಡ ಇದ್ದಂಗೆ. ನಾವು ಬೆಳಗಿರುವಂತ ಅರಿಗೆಗಳನ್ನ ಸ್ವಹ ಅಂತ ಅಂದಿವಿ. ಸ್ವಹ ಅಂದ ದ್ರವ್ಯ ಎಲ್ಲ ಏನೈತೆ? ಅದ ನೈರ್ಮಾಲ್ಯ ಅಂತ. ಹೌದಲ್ರಿ? ನೈರ್ಮಾಲ್ಯ ದ್ರವ್ಯಗಳನ್ನ ಎಲ್ಲಿ ಬಿಡಕ್ ಹೇಳ್ಯಾರ? ಯಜ್ಞ ಕುಂಡದಲ್ಲಿ ಬಿಡಕ್ ಹೇಳ್ಯಾರ. ಅದ್ ಯಜ್ಞ ಕುಂಡ ಅಂದ್ರೆ ಸ್ವಸ್ತಿಕ. ಈ ಸ್ವಸ್ತಿಕದ ಮೇಲೆ ನಾವು ಆಹುತಿ ಕೊಡ್ತೀವಿ. ಸ್ವಸ್ತಿಕದ ಮೇಲೆ ನಾವು ಅಲ್ಲಿ ಅರ್ಪಣೆ ಮಾಡ್ತೀವಿ, ಸಮರ್ಪಣೆ ಮಾಡ್ತೀವಿ. ಇದಕ್ಕೆ ಆಹುತಿ ಅನ್ನೋಂಥ ಶಬ್ದ ಅರ್ಥ ಅಂತ ಹೇಳ್ತಾರೆ. ಸ್ವಹ ಮಾಡುವಂತ ದ್ರವ್ಯಗಳಿಗೆ ಆಹುತಿ ಅಂತ. ಆಚಾರ್ಯ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಬರೆದಿರುವಂತ ಗ್ರಂಥ ಇದು. ಈ ಗ್ರಂಥದಲ್ಲಿ ಈ ಸ್ವಸ್ತಿಕದ ಉಲ್ಲೇಖ ಕೊಟ್ಟದ. ಸ್ವಸ್ತಿಕ ಅಷ್ಟಕದ ಸಮಯದಲ್ಲಿ, ಪೂಜೆ ಸಮಯದಲ್ಲಿ ನಾವು ಸ್ವಸ್ತಿಕ ಮಾಡೋದ್ರೆ ಏನದು? ಯಜ್ಞಕುಂಡ, ಆಹುತಿ ಸ್ಥಾನ ಅಂತ ಹೇಳ್ತಾರೆ. ಕೊಟ್ಟಿದ್ರ ಬಗ್ಗೆ, ಆ ದ್ರವ್ಯದ ಬಗ್ಗೆ ನಾವೇನಾದ್ರು ಯೋಚನೆ ಮಾಡ್ತೀವಲ್ಲ, ಈಗ ನೀವು ಟ್ಯಾಕ್ಸ್ ಕೊಡ್ತೀರಿ, ಗೌರ್ಮೆಂಟ್ ಟ್ಯಾಕ್ಸ್ ಕೊಡ್ತೀರ, ಅದು ರಾಜ ಭೇಟಿ ಕೊಟ್ಟಂಗ ಅದ. ಗೌರ್ಮೆಂಟ್ ಟ್ಯಾಕ್ಸ್ ಅಂದ್ರೆ ರಾಜ ಭೇಟಿ ಕೊಟ್ಟಂಗ ಅದ. ಈಗ ಆ ಟ್ಯಾಕ್ಸ್ ಕೊಟ್ಟಿದ ಬಗ್ಗೆ ನಾವು, ಆ ನಮ್ಮ ಹೋಗಿರೋ ದುಡ್ಡದ ಬಗ್ಗೆ ನಾವ್ ಯಾವತ್ತರ ಚಿಂತನೆ ಮಾಡಿದೇವೇನ? ಗೌರ್ಮೆಂಟ್ ಏನ್ ಮಾಡ್ತಾರೆ, ಆ ರೊಕ್ಕ ಏನಾಗ್ತಾ ಇದೆ, ರೊಕ್ಕ ತಗೊಂಡು ಏನ್ ಮಾಡ್ತಾ ಇದಾರ, ಇದ್ರ ಬಗ್ಗೆ ಯಾವತ್ತರ ನಾವು ಚಿಂತನೆ ವಿಚಾರ ಏನಾದ್ರು ಮಾಡಿದೇವೇನ? ಏನೂ ಇಲ್ಲ. ಅದು
ಅದ್ರ ಬಗ್ಗೆ ನಾವು ಯಾವತ್ತೂ ವಿಚಾರ ಮಾಡಿ. ಯಾಕಂದ್ರೆ ಅದು ಕೊಟ್ಟಾಗಿದೆ, ನಮ್ಮದು, ನಮ್ಮ ಪಾಲ, ಅದು ನಾವು ಕೊಡ್ಲೇಬೇಕನ್ನುವಂತ ಒಂದು ವಸ್ತು, ಅದು ದ್ರವ್ಯ, ಅದು ಗೌರ್ಮೆಂಟ್ಗೆ ನಾವು ಕೊಡ್ಲೇಬೇಕು. ಅದು ಟ್ಯಾಕ್ಸ್ ಅಂತ ಹೇಳ್ತೇವೆ, ಅದಕ್ಕೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳ್ತೇವೆ. ಅದಕ್ಕೆ ಜೋರಾಗಿ ದುಡ್ಡಪ್ಪ ಬಾಗಿಲು, ಇಂತಿಷ್ಟು ಪರ್ಸೆಂಟೇಜ್ ಅಂತ ನಾವು ಕೊಡ್ಲೇಬೇಕಾಗತ್ತೆ. ಅದು ಇದು ಕೊಟ್ಟವಾ, ಆ ದ್ರವ್ಯದ ಬಗ್ಗೆ, ಆ ವಸ್ತುದ ಬಗ್ಗೆ, ಆ ರೊಕ್ಕದ ಬಗ್ಗೆ ನಾವು ಯಾವತ್ತೂ ವಿಚಾರ ಮಾಡಲ್ಲ. ಅದೇ ಪ್ರಕಾರ ಭಗವಂತನ ಮುಂದೆ ಅರ್ಪಣೆ ಮಾಡಿರುವಂತಹ ದ್ರವ್ಯ ಒಂದು ಪ್ರಕಾರದ ಟ್ಯಾಕ್ಸ್ ಇದ್ದಂಗೆ ಅಂತ ಅನ್ಕೊಳ್ಬೇಕು ನಾವು. ಯಾಕ, ನಮ್ಮ ಕರ್ತವ್ಯ ಐತಿ. ಭಗವಂತನ ಎದುರುಗಡೆ ಬರುವಾಗ ನಾವು ಖಾಲಿ ಕೈಯಿಂದ ಬರಲ್ಲ. ಇದು ನಮ್ಮ ಕಡೆ ಉತ್ತರ ಕರ್ನಾಟಕದ ಪದ್ಧತಿ. ಆದ್ರೆ ಈ ಭಾಗದಲ್ಲಿ ಇಲ್ಲ. ಅದಲ್ಲ, ಈ ಭಾಗದಲ್ಲಿ ಬಂದವರು ಅಕ್ಷತೆ, ಆರೋಗ್ಯ ಅಥವಾ ತೆಂಗಿನಕಾಯಿ ಅರ್ಪಣೆ ಮಾಡೋದು ಇವೆಲ್ಲ ಇಲ್ಲಿ ಕಡೆ. ಈ ಕಡೆ ಬಂದ್ರೆ ಇವತ್ತು ನೋಡ್ಬೋದು, ಯಾರಾದ್ರೂ ಬಂದ್ರೆ ನೋಡ್ಬೋದು, ಇಲ್ಲಿ ಬರ್ತಾರ, ಬರೀ ನಮಸ್ಕಾರ ಮಾಡೋದ, ದರ್ಶನ ಮಾಡೋದ, ಹೋಗೋದ. ದ್ರವ್ಯ ಅರ್ಪಣೆ ಪದ್ಧತಿ ಈ ಭಾಗದಲ್ಲಿ ಇಲ್ಲ. ದಕ್ಷಿಣ ಕರ್ನಾಟಕದಾಗ ದ್ರವ್ಯ ಅರ್ಪಣೆ ಮಾಡಲ್ಲ. ಅಲ್ಲಿದೊಂದು ಪದ್ಧತಿ. ಅಲ್ಲಿ ಏನ್ ಪದ್ಧತಿ, ಅಲ್ಲಿ ಹೂವು ಅರ್ಪಣೆ ಮಾಡ್ತಾರೆ, ಅಲ್ಲಿ ಪುಷ್ಪ ಅರ್ಪಣೆ ಮಾಡ್ತಾರೆ. ಅಲ್ಲಿ ಅಕ್ಷತೆ ಅರ್ಪಣೆ ಮಾಡೋದು ಅಥವಾ ತೆಂಗಿನಕಾಯಿ ದ್ರವ್ಯ, ಅಷ್ಟು ದ್ರವ್ಯಗಳು ಏನಿಲ್ಲ ಅಲ್ಲಿ. ಬರೇ ಪುಷ್ಪ. ಮನೆಯಿಂದ ಬರುವಾಗ ಹೂವ ತರ್ತಾರ, ಹೂವ ಭಗವಂತನ ಮುಂದೆ ಇಡ್ತಾರ, ನಮಸ್ಕಾರ ಮಾಡ್ತಾ ಹೋಗ್ತಾರೆ. ಈಗ ನೀವು ಅಷ್ಟು ದ್ರವ್ಯದಿಂದ ಪೂಜೆ ಮಾಡುವಾಗ ನೀವು ಅಷ್ಟು ದ್ರವ್ಯಗಳು ಯಾವ್ಯಾವ? ಜಲ, ಗಂಧ, ಅಕ್ಷತೆ, ಪುಷ್ಪ, ಚರು, ದೀಪ, ಧೂಪ, ಫಲ. ಈಗ 8 ದ್ರವ್ಯಗಳಿಂದ ಪೂಜೆ ಮಾಡ್ತೀವಿ. ಕೆಲವೊಂದು ಜೀವಿಗಳಲ್ಲಿವ ಈ 8 ದ್ರವ್ಯಗಳಿಗೆ ಪೂಜೆನೆ ಮಾಡಲ್ಲ. ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡೋದವರು ಹೂವನ. ಅವನೊಂದು ಪದ್ಧತಿ ಆಗಿಬಿಟ್ಟಿದೆ ಅದು. ಇದಕ್ಕೆ ನಾವೇನ್ ತಿಳ್ಕೊಳ್ಳೋದ್ರಿ, ನಾವು ಚಿಂತನೆ ಮಾಡೋದ ದ್ರವ್ಯಗಳ ಮಹತ್ವ ಇಲ್ಲ. ಇಲ್ಲಿ ದ್ರವ್ಯಗಳಿಗೆ ಮಹತ್ವ ಕೊಡಂಗಿಲ್ಲ. ನಾವು ಮಹತ್ವ ಏನಕ್ಕೆ ಕೊಡ್ಬೇಕಂತಂದ್ರ ಅಹಿಂಸೆಗೆ ಮಹತ್ವ ಕೊಡ್ಬೇಕ. ಸಮ್ಯಕವಾಗಿ ನಡೆಯುವಾಗ ಅಹಿಂಸಕ್ಕೆ ಮಹತ್ವ ಕೊಡ್ಬೇಕ. ಈಗ ನಮ್ಮ ಕಡೆ ಕೆಲವೊಂದು ಕಡೆ ನೋಡ್ತೀವಿ ನಾವು, ನೀವೆಲ್ಲ ಮಾಡಿರ್ಬೋದು ಮೊದಲೆಲ್ಲ, ಇವಾಗ ಬಿಟ್ಟಿರಬಹುದ. ನಮ್ಮ ಹೊರಗಾಗಿ ಏನು ಬೆಳೀತಾವ ಆ ಬೆಳೆದಿರೋ ವಸ್ತುನ ತಂದು ಭಗವಂತನ ಮುಂದೆ ಏರಿಸ್ತಿದ್ವಿ. ಮೊದಲು ನಾವು ಏನೋ ಬೆಳಿಲ್ಲ, ಕಬ್ಬ ಬೆಳೆದ್ರು ಕಬ್ಬ ಕಟ್ಟ ಮಾಡಿ ತಂದಿರ್ತಿದ್ವಿ. ನಾವು ಮತ್ತೆ ಇಡ್ತಿದ್ವು. ಕುಂಬಳಕಾಯಿ ಬೆಳೆದ್ರು ಕುಂಬಳಕಾಯಿ ತಂದಿರ್ತಿದ್ವು, ಬದ್ನಿಕಾಯಿನೂ ತಂದಿರ್ತಿದ್ವ, ಸೌತಿಕಾಯಿನೂ ತಂದಿರ್ತಿದ್ವ. ಮೊದಲೆಲ್ಲ ಮಾಡ್ತಿದ್ವಿ ನಾವು. ಇದೆಲ್ಲ ಅಜ್ಞಾನ ಇತ್ತವಾಗ ನಮ್ಮ ಹತ್ರ, ಗೊತ್ತಿಲ್ಲ ಆಗಿತ್ತ. ಭಾವ ಏನಿತ್ತವಾಗ ನಮ್ದ, ಕೆಟ್ಟದಿತ್ತನ ಭಾವ ಚುಲಿತ, ಒಳ್ಳೆದಿತ್ತ ನಮ್ದು. ಅವಾಗ ಕೆಟ್ಟದಿತ್ತು ಹೇಳ್ರಿ, ಒಳ್ಳೆ ಭಾವ ಇತ್ತು ನಮ್ಮಲ್ಲಿ. ನಾವು ಏನ್ ಬೆಳೆದಿದ್ದೀವಿ ಆ ಬೆಳೆದಿರೋ ವಸ್ತು ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಅಥವಾ ಇನ್ನೂ ಕೂಡ ಕೆಲವೊಂದು ಊರಲ್ಲಿ ಹೇಗೆ ನೋಡ್ರಿ, ಚರುಗ್ ಬರ್ತಾರೆ ಪಂಡಿತರ ಕಡೆ. ಪಂಡಿತರು ಚರುಗ್ ಬರ್ತಾರ. ನಾವು ಮನ್ಯಾಗಿರುವಂತ ಅಕ್ಕಿ ಕೊಡ್ತೀವ, ಹಿಟ್ಟು ಕೊಡ್ತೀವ, ಹಾಲು ಕೊಡ್ತೀವ. ಏನೋ ಮನ್ಯಾಗ ಹೋಳಿಗೆ ಗಿಳಿಗೆ ಮಾಡಿದ್ರೆ ಹೋಳಿಗೆ ಅಂತ ಕೊಡ್ತೇವೆ. ಕೆಲವರು ರೊಟ್ಟಿನ ಮಾಡಿದ್ರೆ ರೊಟ್ಟಿನ ಕೊಡ್ತಾರ. ಇನ್ನು ಕೂಡ ಕೆಲವೊಂದು ಕಡೆ ಪದ್ಧತಿ. ಅಲ್ಲಿ ಭಾವ ಕೆಟ್ಟದಿಲ್ಲವೇನ್ರಿ? ಇಲ್ಲ. ಎಲ್ಲಿವರೆಗೆ ನಮ್ಗೆ ಅದ್ರ ಬಗ್ಗೆ ಅನುಭವ ಇಲ್ಲಗಿಂತ ಅಲ್ಲಿವರೆಗೆ ನಾವು ಎಲ್ಲ ಕ್ರಿಯೆಗಳನ್ನ ಮಾಡಿದ್ದೀವಿ. ಎಲ್ಲಿವರೆಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲಗಿಂತ ಅಲ್ಲಿವರೆಗೆ ನಾವು ಎಲ್ಲ ಪ್ರಕ್ರಿಯೆಗಳನ್ನ ಮಾಡಿದ್ದೀವಿ. ಯಾವಾಗ ಗೊತ್ತಾಯಿತು ಹಿಂಸೆ ಮತ್ತು ಅಹಿಂಸೆ, ಅವಾಗ ನಾವು ಸುಧಾರಿಸಿದೀವಿ. ನಮ್ಮನ್ನು ನಾವು ತಿದ್ದುಕೊಂಡಿವಿ. ನಮ್ಮನ್ನು ನಾವು ತಿದ್ದುಕೊಂಡು ನಾವು ಆ ಪ್ರಕಾರದ ಆಚರಣೆ ಮಾಡಕ್ಕೆ ಪ್ರಾರಂಭ ಮಾಡಿದೀವಿ. ಈ ಪ್ರಕಾರ ಕೆಲವೊಂದು ಪದ್ಧತಿಗಳು ನಿಮ್ಮ ಸಮ್ಯಕ್ಕೆ ಕಾಪಾಡಿಕೊಳ್ಬೇಕಾದ್ರ, ಅಮ್ಮ ನಿಜವಾಗ್ಲೂ ನಿಮ್ಮ ನೋಡ್ರೆ ಬಹಳ ಖುಷಿ ಆಗ್ತೈತೆ ನನಗ. ನಿಮ್ಮ ಸಮ್ಯಕ್ಕೆ ಕಾಪಾಡಿಕೊಳ್ಬೇಕಾದ್ರೆ ನೀವೇನ್ ಮಾಡ್ಬೇಕಾ ಹೇಳ್ರಿ. ಬಹಳ ಸುಂದರವಾದ ಉತ್ತರ ಐತೆ ನನಗ. ನಿಮ್ಮ ಸಮ್ಯಕ್ಕೆ ಕಾಪಾಡಿಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ನಾವ? ನಮ್ಮ ಸಮ್ಯಕ್ಕೆ ಕಾಪಾಡಿಕೊಳ್ಬೇಕಾದ್ರ ಆಚಾರ್ಯ ವಿದ್ಯಾಸಾಗರ ಮಹಾರಾಜರು ಒಂದು ಮಾತು ಹೇಳ್ತಿದ್ರು, ದೇಖೋ ಜಾನೋ ಬಿಗಡೋ ಮತ್. ಆಚಾರ್ಯ ಏನಂತಾರೆ ನಮ್ಗ? ದೇಖೋ ನೋಡ್ರಿ, ಜಾನೋ ತಿಳ್ಕೊಳ್ರಿ, ಬಿಗಡೋ ಮತ್ ನೀವು ಹಾಳಾಗಬೇಡ್ರಿ. ಯಾರಿಗೆ ಏನು ಮಾಡೋದೈತಿ ಮಾಡ್ಲಿ ಅವರು, ಯಾರಿಗೆ ಏನು ಮಾಡೋದೈತೆ ಅವ್ರು ಮಾಡ್ಲಿ. ನೀವು ಮಾತ್ರ ನಿಮ್ಮ ದಾರಿ ಹಾಳು ಮಾಡ್ಕೊಳ್ಬೇಡ್ರಿ. ನೀವು ಮಾತ್ರ ನಿಮ್ಮ ಪರಿಣಾಮಗಳನ್ನ ಕೆಡಿಸ್ಕೊಳ್ಬೇಡ್ರಿ. ಈ ತತ್ವವನ್ನು ನಾವು ಪಾಲನೆ ಮಾಡ್ಕೊಂತ ಹೋದಿವಂದ್ರಮ್ಮ ನಮ್ಮ ಸಮ್ಯಕ್ತ್ವ ಇದನ್ನ ಅಳಿಗಾಡ್ಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದನ್ನ ಮಾತ್ರ ನೋಡಂಗಿ ನಮ್ಮ ಗುರುಗಳವ, ಆರಾಧ್ಯ ಗುರುಗಳು ನಮಗೆ. ಅವ್ರು ಹೇಳಿದ್ದೇನ, ನೀನ್ ನನ್ನ ಪರಿಣಾಮ ಹಾಳು ಮಾಡ್ಕೊಳ್ಬೇಡ. ಪರಿಣಾಮ ಯಾವಾಗ ಹಾಳಾಗ್ತವ್ರಿ ಹೇಳ್ರಿ? ಇನ್ನೊಬ್ರು ನೋಡಿದಾಗ ಪರಿಣಾಮ ಹಾಳಾಗ್ತವ.
ಅವ್ರು ಹಂಗ ಮಾಡಕಾರ ಇವ್ರು ಹಿಂಗ ಮಾಡಕಾರ ಅವ್ರು ಹಂಗ್ಯಾಕ ಮಾಡಕಾರ ಅಜ್ಞಾನತೆ ಇರ್ತೈತ್ರಿ ಹೇಳಕ್ಕೂ ಬೇಕಾಗ್ತೈತ್ರಿ ಕಾದವಂ ಜಂ ಸಕ್ಕೈ ಪರಿದಂ ಕಾದವಂ ಆಚಾರ್ಯ ಶ್ರೀ ಕುಂದು ಭಗವಂತನ ಹುಚ್ಚರೇನ್ರಿ ಅಂತವ್ರ ಆಚಾರ್ಯ ಕುಂದು ಭಗವಂತರ ಏನ್ ಹೇಳ್ರ ಆ ದೀನಂ ಕಾದವಂ ಮೊದಲು ನಿಂದ ನೋಡು ನಿನ್ನ ಹಿತ ನೋಡು ನಿನ್ನ ಹಿತದ ದಾರಿ ನೋಡು ಜಂ ಸಕ್ಕೈ ನಿನ್ನಿಂದ ಸಾಧ್ಯವಾಗುತ್ತಿದ್ದರೆ ನಿನ್ನಿಂದ ಇನ್ನೊಬ್ಬರನ್ನ ಸುಧಾರಿಸೋದು ಸಾಧ್ಯವಾಗುತ್ತಿದ್ದರೆ ಏನ್ ಮಾಡ್ರಿ ಅವಾಗ ಪರಿಹಿದಂ ಕಾದವಂ ನಂದ ನನಗೆ ತಿಳಿಯುವಂತ ಇನ್ನೊಬ್ಬರ ಬೇರೆ ಯಾಕೆ ಹಾಕಿಲ್ಲ ನಾನು ಒಂದ್ರಿ ಅಮ್ಮ ನಂದ ನನಗೆ ತಿಳಿಯುವಂತ ಇನ್ನು ನಾನು ಏನೇನ್ ಮಾಡ್ಬೇಕು ಹೆಂಗೇನ್ ಇರ್ಬೇಕು ನಂದು ನನಗೆ ಪರ್ಫೆಕ್ಟ್ ನಾನು ಆಗಿಲ್ಲ ಇನ್ನ ಬ್ಯಾರೆದಾರ ಸುಧಾರ್ಸಕ್ ಹೋದ್ರ ನಾವು ಹಾಳಾಕ್ತಿವಿ ಅದಕ್ಕೆ ಆಚಾರ್ಯ ಭಗವಂತರು ಹೇಳಿದ ಮಾತು ಆ ಮಾತಿಗೆ ಆಚಾರ್ಯ ವಿದ್ಯಾಸಾಗರ ಮಹಾರಾಜರು ಹೇಳಿದ ಮಾತಿದು ಏನು ದೇಖೋ ಜಾನೋ ನಾವು ಅನಾದಿ ಕಾಲದಿಂದ ಇದನ್ನ ಮಾಡ್ಕೊಂತ ಬಂದೀವ ಅಮ್ಮ ಇನ್ನೊಬ್ರು ಸುಧಾರಿಸ್ಕೊಂತ ಬಂದೀವಿ ನಾವು ನಮ್ಮನ್ನ ನಾವು ಸುಧಾರಿಸ್ಕೊಂಡೇ ಇಲ್ಲ ಅನಾದಿ ಕಾಲದಿಂದ ಇವತ್ತಿನ ಅಲ್ಲಿನ ಮಾತಿದು ಈ ಭವದ ಮಾತಲ್ಲಿದ ಅನಂತ ಕಾಲಗಳಾಗ್ಯಾವ ನಾವ್ ಇನ್ನೊಬ್ಬರ ಬಗ್ಗೆನೇ ಚಿಂತನೆ ಮಾಡ್ಕೊಂತ ಬಂದಿದ್ದೀವಿ ಅದಕ್ಕ ಆಚಾರ್ಯ ಶ್ರೀಗಳ ಸಂಘದವರ ಉತ್ತಮ್ ಸಾಗರ್ ಮಹಾರಾಜ ನಿಮ್ಗೆ ಗೊತ್ತಿರ್ಬೋದು ಉತ್ತಮ್ ಸಾಗರ್ ಮಹಾರಾಜ ಒಂದು ದೋಹಾ ಹೇಳ್ತಾರ ಉತ್ತಮ್ ಸಾಗರ್ ಮಹಾರಾಜರ ಒಂದು ದೋಹಾ ಹೇಳ್ತಾರ जग की चिंता छोड़ तू अपना हित पहचान कुआं छानना छोड़ दो अपना लोटा छान ಏನ್ ಹೇಳ್ತಾರೆ ಇದ್ರಾಗ ಅವ್ರ ಜಗ ಕಿ ಚಿಂತಾ ಛೋಡ್ ತು ಜಗತ್ತಿನ ಬಗ್ಗೆ ಚಿಂತೆ ಮಾಡೋದ ಬಿಟ್ಟು ಬಿಡು ನೀನು ಅಪನಾ ಹಿತ ಪಹಚಾನ್ ನಿನ್ನ ಹಿತ ನಿನ್ನ ಒಳ್ಳೇದು ಯಾವುದ್ರಲ್ಲಿದೆ ಎಲ್ಲಿದೆ ಅದನ್ನಷ್ಟೇ ನೋಡು ಅಪನಾ ಹಿತ ಪಹಚಾನ್ ಕುವಾ ಚಾನನ छोड़ೋದು ಬಾವಿ ನೀರು ಸೋಸ್ಕೋತ ಕೂರೋದು ಬಿಟ್ಟು ಬಿಡ ನಿನಗೆ ಎಷ್ಟು ನೀರು ಬೇಕಷ್ಟು ನೀರು ತಗೋ ಸೋಸ್ಕೋ ಕುಡಿ ಆರಾಮಾಗಿದ್ದ ನಿಮ್ಮಲ್ಲಿ ಇದ್ರೆ ನೀವು ಒಂದೇ ಮಾತಿಗೆ ಸುಧಾರಿಸ್ಕೊಳ್ಬಹುದು ಉಪಾದಾನ ಶಕ್ತಿ ನಿಮ್ಮಲ್ಲಿ ಇದ್ದರ ಒಂದೇ ಮಾತಿಗೆ ನೀವು ನಿಮ್ಮನ್ನ ಸುಧಾರಿಸ್ಕೊಳ್ಬಹುದು ನಿಮ್ಮ ಹತ್ರ ಉಪಾದಾನನೇ ಇಲ್ಲ ಆಗಿದ್ರ ಮಹಾರಾಜದ ಒಂದು ನಿಮಿತ್ತ ಇತ್ತು ಏನ್ರಿ ಆ ನಿಮಿತ್ತ ಇತ್ತು 700 ಮನಿಗಳಿದಾವಲ್ಲಿ ಜೈನದು 700 ಮನ್ಯಾಗ ಸಮಾಜ ಎಷ್ಟಿರ್ಬೋದು ನಮ್ಮದ ಇರ್ಲಿಲ್ಲ ಅಂದ್ರೆ 6-7 ಜನ ನಮ್ಮವು ಇದಾವಲ್ಲಿ 6-7 ಜನರ ಒಳಗಡೆ ಒಂದ ಹುಡುಗನ ಉಪಾದಾನ ಜಾಗೃತಿ ಇರ್ತಾರೆ ಅಂದಾಗ ಇವತ್ತು ವೀರ್ ಸಾಗರ ಆಗಿ ಮುಂದೆ ಕೂತ್ಕೊಳ್ತಾರೆ ಮಹಾರಾಜರು ಹೇಳಿದ ಉಪದೇಶ ಒಬ್ಬರಿಗೆ ಇತ್ತೇನದ ಇಡೀ ಸಮಾಜಕ್ಕೆ ಇತ್ತದ ಆದ್ರೆ ಒಂದೇ ಹುಡುಗ ಯಾಕಂತ ಸ್ವೀಕಾರ ಮಾಡ್ಕೊಂಡ ಉಪಾದಾನ ಎಲ್ಲರೂ ಇನ್ನು ತನಕ ಇಲ್ಲ ಎಲ್ಲ ಮಾಡ್ತಾರ ಮುಸಲಿಯರ ಅಂತಾರ ಚೆಕ್ ಮಾಡಿದ್ರು ಇಲ್ಲಿ 2 ಬೋರ್ಡ್ ಎರಡು ಬೋರ್ಡ್ ಚೆಕ್ ಮಾಡಿದ್ರು ಎಲ್ಲಾರ ಕೈ ಎತ್ರಿ